ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಹಬ್ಬ ಹರಿದಿನ ಅಂದಮೇಲೆ ಎಷ್ಟು ವಿಧವಾದ ಹಣ್ಣುಗಳನ್ನ ತಂದಿರ್ತೀವಿ. ಆದರೆ ಆ ಹಣ್ಣುಗಳೆಲ್ಲ ಉಳಿದ್ಬಿಟ್ಟಾಗ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಅಂಥ ಟೈಮ್ನಲ್ಲಿ ಈ ರೀತಿ ಫ್ರೂಟ್ ಸಲಾಡ್ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಹಣ್ಣು ಕೂಡ ವೇಸ್ಟ್ ಆಗೋದಿಲ್ಲ. ಜೊತೆಗೆ ಒಂದಿಷ್ಟು ಐಸ್ ಕ್ರೀಮ್ ಇದ್ಬಿಟ್ರಂತೂ ಕೇಳೋದೇ ಬೇಡ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಈ ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಕೂಡ ನೋಡೋಣ. ಇಲ್ಲಿ ನಾನು ಸುಮಾರು ಅರ್ಧ ಲೀಟ್ರಷ್ಟು ಹಾಲನ್ನು ಕಾಯಕ್ಕಿಟ್ಟಿದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಇದು ವೆನಿಲಾ ಫ್ಲೇವರ್ ಇರುವಂಥ ಕಸ್ಟರ್ಡ್ ಪೌಡರು. ನಿಮಗೆ ಬೇರೆ ಯಾವುದಾದ್ರೂ ಫ್ಲೇವರ್ ಇಷ್ಟ ಆದರೆ, ಈಗ ಪೈನ್ಯಾಪಲ್ಲು, ಸ್ಟ್ರಾಬೆರಿ ಆ ರೀತಿ ಅದನ್ನು ಕೂಡ ತೊಗೋಬೋದು. ಆದರೆ ವೆನಿಲಾ ಫ್ಲೇವರ್ ತೊಗೊಂಡಾಗ ಏನಂದರೆ ನಿಮಗೆ ಅದು ಫ್ರೂಟ್ ಸಲಾಡಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕಾಯ್ತಾ ಇರುವಂಥ ಹಾಲಿಗೆ ಹಾಕ್ಕೊಂಡು ತಿರುಗಿಸ್ಕೊತಾ ಇರಬೇಕು. ಯಾವುದೇ ಕಾರಣಕ್ಕೂ ಈ ರೀತಿ ತಿರುಗಿಸ್ಕೊಳ್ಳೋದನ್ನು ನಿಲ್ಲಿಸಬಾರ್ದು, ಇಲ್ಲಾಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಈ ಕಸ್ಟರ್ಡ್ ಪೌಡರ್ನ ನೀವು ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡಿಕೊಂಡು ಹಾಲಿಗೆ ಸೇರಿಸ್ಕೋಬೋದು. ಹಾಲಿಗೆ ಸೇರಿಸ್ಕೊಂಡಿದ ನಂತರ ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ತಿರುಗಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಈ ಕಸ್ಟರ್ಡ್ ಪೌಡರ್ನ ಎಲ್ಲಿವರೆಗೂ ತಿರುಗಿಸ್ಕೋಬೇಕು ಅಂದರೆ ಇದು ಸ್ವಲ್ಪ ಗಟ್ಟಿ ಆಗಬೇಕು, ಹಾಗೆ ಇದರಲ್ಲಿ ಇರುವಂಥ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ನೀವು ಇದನ್ನು ತಿರುಗಿಸ್ಕೋಬೇಕಾಗತ್ತೆ. ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ, ಅಲ್ಲಿವರೆಗೂ ಇದನ್ನು ತಿರುಗಿಸ್ಕೋಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರ ನೀವು, ಹಾಲು ಕೂಡ ಕುದಿಯೋಕ್ಕೆ ಶುರುವಾಗಿದೆ. ನಾನಿಲ್ಲಿ ಸ್ವಲ್ಪ ಚಿಕ್ಕ ಪಾತ್ರೆನ ಇಟ್ಟಿದ್ದೀನಿ, ಹಾಲು ಉಕ್ಕಿಬಿಡುತ್ತೆ. ಹಾಗಾಗಿ ನೀವು ಮಾಡುವಾಗ ಸ್ವಲ್ಪ ದೊಡ್ಡದಾಗಿರುವಂಥ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ಈಗ ನೋಡಿ ಇದು ಎಷ್ಟು ಕನ್ಸಿಸ್ಟೆನ್ಸಿ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ನೀವು ಯಾವುದಾದ್ರೂ ಸ್ಪೂನನ್ನು ಇಟ್ಟಾಗ ಆ ಸ್ಪೂನಿಗೆ ನೀವು ಮಾಡಿದಂಥ ಈ ಕಸ್ಟರ್ಡು ಚೆನ್ನಾಗಿ ಒಂದು ಲೇಯರ್ ಥರ ಅಂಟ್ಕೊಂಡಿರಬೇಕು. ಆಗ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಈಗ ನೀವು ನೋಡ್ತಾ ಇರ್ಬೋದು. ತುಂಬ ತೆಳ್ಳಗಿದ್ರೆ ನೀವು ಹಣ್ಣುಗಳ ಜೊತೆಗೆ ಹಾಕಿದಾಗ ಅದು ಅಷ್ಟು ಚೆನ್ನಾಗಿರಲ್ಲ, ಮತ್ತು ಆರ್ದಾಗ ಕೂಡ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನಾನಿಲ್ಲಿ ನೋಡಿ ಕರ್ಬೂಜ ಹಣ್ಣು ಸ್ವಲ್ಪ, ಕರ್ಬೂಜ ಬದಲಾಗಿ ನೀವು ಪಪ್ಪಾಯನ ಕೂಡ ತಗೋಬೋದು. ಆ್ಯಪಲ್ಲು, ಕಪ್ಪು ದ್ರಾಕ್ಷಿ, ಸಪೋಟ, ಬಾಳೆಹಣ್ಣು, ಹಾಗೆ ಚೆರೀಸ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೇಕಿದ್ರೆ ನೀವು ದಾಳಿಂಬೆ ಹಣ್ಣು ತೊಗೋಬೋದು, ಸೀಸ್ನಲ್ ಇದ್ದರೆ ಮಾವಿನ ಹಣ್ಣು ತೊಗೋಬೋದು, ಸೀಬೆಕಾಯಿ ತೊಗೋಬೋದು. ನಿಮ್ಮ ಚಾಯ್ಸು, ನಿಮಗೆ ಯಾವ ಹಣ್ಣು ಇಷ್ಟ ಆಗುತ್ತೆ, ನಿಮಗೆ ಸೀಸನ್ನಲ್ಲಿ ಯಾವುದು ಸಿಗುತ್ತೆ ಅಂಥದನ್ನು ತೊಗೋಬೋದು. ಈ ಕಿತ್ತಳೆ ಹಣ್ಣು, ಮೂಸಂಬಿ ಅಂಥದ್ದೆಲ್ಲ ಬೇಡ. ಹಾಗೆ ಕಸ್ಟರ್ಡಲ್ಲಿ ನೀವು ಹಣ್ಣನ್ನು ಹಾಕೋವಾಗ ಆದಷ್ಟು ಬಾಳೆಹಣ್ಣು ಹಾಗೆ ಈ ಆ್ಯಪಲ್ನ ಲಾಸ್ಟಲ್ಲಿ ಕಟ್ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಅದು ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಸುಮಾರು ನಾನು ಕಸ್ಟರ್ಡ್ ಮಾಡಿ 2ರಿಂದ 3 ಅವರ್ ಆಗಿದೆ. ತಣ್ಣಗಾದ್ಮೇಲೆ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ. ಈಗ ಇದು ಪೂರ್ತಿ ತಣ್ಣಗಾಗಿದೆ. ಹಾಗೆ ಕನ್ಸಿಸ್ಟೆನ್ಸಿನ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಈ ರೀತಿಯೇ ಇರಬೇಕು. ಈಗ ಇದು ಕಸ್ಟರ್ಡು ಒಂದು ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿ ಇಲ್ಲ ನಿಮಗೆ, ಹಾಗಾಗಿ ಆ ರೀತಿ ಕ್ರೀಮಿ ಟೆಕ್ಸ್ಚರು ಸ್ಮೂತಾಗಿರಬೇಕು ಅಂದರೆ ನೀವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಇನ್ನೂ ಸಕ್ಕರೆನ ಬಳಸಿಲ್ಲ. ಕಸ್ಟರ್ಡ್ ಮಾಡೋವಾಗ ಕೂಡ ನೀವು ಸಕ್ಕರೆನ ಹಾಕ್ಕೋಬೋದು. ನಾನು ಸಕ್ಕರೆನ ಯಾವ ಕಾರಣಕ್ಕೆ ಹಾಕಿಲ್ಲ ಅಂದರೆ, ಈಗ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಇರ್ತಾರೆ, ಅವ್ರಿಗೂ ಕೂಡ ಫ್ರೂಟ್ ಸಲಾಡ್ ತಿನ್ನೋದಕ್ಕೆ ಆಸೆ ಆಗುತ್ತೆ. ಹಣ್ಣಲ್ಲಿ ಕೂಡ ಸಾಕಷ್ಟು ಸಕ್ಕರೆ ಅಂಶ ಇರೋದ್ರಿಂದ ಇದರಲ್ಲೂ ಕೂಡ ನಾವು ಸಕ್ಕರೆನ ಮುಂಚೆನೇ ಹಾಕ್ಬಿಟ್ಟಾಗ ಅವ್ರಿಗೆ ತಿನ್ನೋದಕ್ಕಾಗಲ್ಲ. ಅಂಥ ಟೈಮ್ನಲ್ಲಿ ನೀವು ಈ ರೀತಿ ಸಪ್ಪೆ ಕಸ್ಟರ್ಡ್ನ ಮಾಡಿಕೊಂಡು ಎತ್ಕೊಂಡು ಅದನ್ನು ನೀವು ಹಣ್ಣು ಜೊತೆಗೆ ಅವ್ರಿಗೆ ಕೊಡ್ಬೋದು. ನಂತರ ಸಕ್ಕರೆನ ಬೆರೆಸ್ಕೋಬೋದು. ಬೇಕಿದ್ರೆ ಸಕ್ಕರೆ ಬದಲಾಗಿ ನೀವು ಕಂಡೆನ್ಸ್ಡ್ ಮಿಲ್ಕ್ನ ಕೂಡ ಹಾಕ್ಕೋಬೋದು. ಅದು ಕೂಡ ಏನಂದರೆ ನಿಮಗೆ ಒಂದು ರೀತಿ ರಿಚ್ಚಾಗಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಫ್ರೆಶ್ ಕ್ರೀಮ್ನ ಹಾಕ್ಕೋಬೋದು. ಇದೆಲ್ಲ ನಿಮ್ಮ ಚಾಯ್ಸು, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಈಗ ತಣ್ಣಗಾಗಿರುವಂಥ ಕಸ್ಟರ್ಡ್ನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ಕಸ್ಟರ್ಡು ಮಿಕ್ಸಿಗೆ ಹಾಕಾಗಿದೆ ನೋಡಿ, ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕಸ್ಟರ್ಡ್ ರೆಡಿಯಾಗಿದೆ. ಕೆಲವರು ಏನಂದರೆ ಇದಕ್ಕೇನೆ ಹಣ್ಣನ್ನು ಹಾಕ್ಬಿಟ್ಟು ಫ್ರಿಡ್ಜ್ನಲ್ಲಿಟ್ಟು ನಂತರ ಇದನ್ನು ಸರ್ವ್ ಮಾಡ್ತಾರೆ. ಆ ರೀತಿ ಕೂಡ ಮಾಡ್ಕೋಬೋದು. ಆದರೆ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ಹಣ್ಣುಗಳು ನೀರು ಬಿಡೋ ಚಾನ್ಸಸ್ ಇರುತ್ತೆ.
ಆ ರೀತಿ ಆದಾಗ ನಿಮಗೆ ಕಸ್ಟರ್ಡು ತುಂಬ ತೆಳ್ಳಗಾಗ್ಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಅದಕ್ಕೆ ಬದಲಾಗಿ ನೀವು ಅಂದರೆ ಯಾವಾಗ ನೀವು ಸರ್ವ್ ಮಾಡ್ತೀರಾ ನೋಡಿ, ಆವಾಗ ನೀವು ಹಣ್ಣನ್ನು ಹಾಕಿ ಕೊಟ್ಟಾಗ ಅದು ಕೂಡ ಚೆನ್ನಾಗಿರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಈಗ ನಾನು ಕಟ್ ಮಾಡಿರೋ ಹಣ್ಣನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಹಣ್ಣುಗಳು ಅಷ್ಟೇ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಜಾಸ್ತಿ ಕೂಡ ಹಾಕ್ಕೋಬೋದು. ಹಣ್ಣುಗಳ ಜೊತೆ ಮಧ್ಯದಲ್ಲಿ ಕ್ರಂಚಿಯಾಗಿ ಒಂದು ಸ್ವಲ್ಪ ನಟ್ಸ್ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೋತಾ ಇದ್ದೀನಿ. ಬೇಕಿದ್ದರೆ ಬಾದಾಮಿನೂ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೋದು, ಪಿಸ್ತಾನ್ ಕೂಡ ಹಾಕ್ಕೋಬೋದು, ಖರ್ಜೂರನ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಈ ಹಣ್ಣುಗಳಿಗೆ ಬೇಕಾಗುವಷ್ಟು ಕಸ್ಟರ್ಡನ್ನ ಹಾಕ್ಕೋಬೇಕಾಗತ್ತೆ. ಕೆಲವ್ರಿಗೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ, ಕೆಲವ್ರಿಗೆ ಈ ಕಸ್ಟರ್ಡು ಸ್ವಲ್ಪ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ. ಅದನ್ನು ನೋಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಮ್ಮಿ ಹಾಕ್ಕೋಬೋದು. ನೋಡಿ, ಹಬ್ಬಕ್ಕೆ ತಂದಂಥ ಹಣ್ಣಿನಲ್ಲಿ ಎಷ್ಟು ರುಚಿಯಾಗಿ ಕಸ್ಟರ್ಡನ್ನ ಮಾಡಿದ್ದೀವಲ್ವ. ಈ ರೀತಿ ಮಾಡಿಕೊಟ್ಟಾಗ ಮಕ್ಕಳು ಹಣ್ಣನ್ನು ಬೇಡ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಖುಷಿಯಾಗಿ ತಿಂತಾರೆ, ಆರೋಗ್ಯವಾಗಿ ಕೂಡ ಇರುತ್ತೆ. ಇದರಲ್ಲಿ ಹಾಲು ಎಲ್ಲ ಸೇರಿರೋದ್ರಿಂದ ಧಾರಾಳವಾಗಿ ಮಕ್ಳಿಗೆ ಕೊಡ್ಬೋದು. ನಾನಿವತ್ತು ಇದನ್ನು ಚೆರೀಸಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕಿದ್ದರೆ ದಾಳಿಂಬೆ ಹಣ್ಣು ಕೂಡ ಹಾಕ್ಕೋಬೋದು. ಇದನ್ನು ನೀವು ಹಾಗೆ ಕೂಡ ಸರ್ವ್ ಮಾಡ್ಬೋದು. ಇಲ್ಲ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂದರೆ ಇದಕ್ಕೆ ಐಸ್ ಕ್ರೀಮ್ನ ಕೂಡ ಹಾಕಿ ಕೊಡ್ಬೋದು. ಯಾವ ರೀತಿ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು. ನಾನಿಲ್ಲಿ ಇವತ್ತು ವೆನಿಲಾ ಐಸ್ ಕ್ರೀಮ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬಟರ್ ಸ್ಕಾಚ್ ಕೂಡ ತೊಗೋಬೋದು. ಇವತ್ತು ನಾನು ಮಾಡಿರೋವಂಥ ಈ ವಿಧಾನ ನಿಮಗಿಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.